ಒಂದು ಸುಂದರ ಮನೆಯೆಂದರೆ ಕೇವಲ ಇಟ್ಟಿಗೆ ಮಣ್ಣಿನ ಗೋಡೆಗಳಲ್ಲ, ಅಲ್ಲಿ ಪರಸ್ಪರ ಮನಸ್ಸನ್ನು ಗೌರವಿಸುವ ಸುಗಂಧವಿರಬೇಕು. ಆ ಗೌರವ ಇಲ್ಲದಿದ್ದಾಗ ಅರಮನೆಯಂತಹ ಮನೆಯೂ ಕೂಡ ಜೈಲಿನಂತೆ ಭಾಸವಾಗುತ್ತದೆ. ಕುಲಕರ್ಣಿ ಕುಟುಂಬದಲ್ಲಿ ಇಂದು ಸಂಭ್ರಮದ ಕಳೆ ಕಟ್ಟಿತ್ತು. ಇಡೀ ಮನೆಯ ಮುಂದೆ ಸಾಲು ದೀಪಗಳ ಅಲಂಕಾರ, ಮಾವಿನ ಎಲೆಗಳ ತೋರಣ ಮತ್ತು ಸುಗಂಧ ದ್ರವ್ಯಗಳ ಪರಿಮಳ ಹರಡಿತ್ತು. ಇದು ಆ ಮನೆಯ ಹಿರಿಯ ಮಗ ಅರವಿಂದನ ಅದ್ದೂರಿ ವಿವಾಹ ಸಂಭ್ರಮ. ಕುಲಕರ್ಣಿ ಕುಟುಂಬವು ತುಂಬ ಶ್ರೀಮಂತವಾಗಿರಲಿಲ್ಲ, ಆದರೆ ಅವರಲ್ಲಿರುವ ಸಂಸ್ಕಾರ ಮತ್ತು ನಡವಳಿಕೆ ರಾಜಮನೆತನದವರಿಗೂ ಮಾದರಿಯಾಗಿತ್ತು. ಈ ಮನೆಯ ಸಕಲ ಜವಾಬ್ದಾರಿಯನ್ನು ಹೊತ್ತಿದ್ದವರು ಭಾಗೀರಥಿ ದೇವಿ. ಗಂಡ ತೀರಿಕೊಂಡ ನಂತರ ಮೈ ಬಗ್ಗಿಸಿದುಡಿದು ತನ್ನಿಬ್ಬರು ಮಕ್ಕಳನ್ನು ಬೆಳೆಸಿದ್ದರು. ಬದುಕಿನ ಕಠಿಣ ಹಾದಿಯಲ್ಲಿ ಅವರು ಸೋಲಲಿಲ್ಲ, ಬದಲಿಗೆ ಮಕ್ಕಳ ಭವಿಷ್ಯಕ್ಕಾಗಿ ತನ್ನ ಇಡೀ ಆಯಸ್ಸನ್ನು ಮುಡಿಪಾಗಿಟ್ಟಿದ್ದರು. ಇಂದು ತನ್ನ ಮಗ ಅರವಿಂದನ ಸೊಸೆಯೊಂದಿಗೆ ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿ ತುಳಿಯುತ್ತಿರುವುದನ್ನು ಕಂಡು ಅವರ ಕಣ್ಣುಗಳಲ್ಲಿ ಆನಂದ ಬಾಷ್ಪದಿಂದ ತುಂಬಿದ್ದವು. ಇದು ಅವರ ತ್ಯಾಗಕ್ಕೆ ಸಂದ ಜಯವಾಗಿತ್ತು. ಬಂಧುಗಳ ಗದ್ದಲ, ಸಂಗೀತದ ಅಬ್ಬರ ಮತ್ತು ಹಿರಿಯರ ಆಶೀರ್ವಾದದ ನಡುವೆ ಮನೆಯ ಅಂಗಳ ಸ್ವರ್ಗದಂತೆ ಕಂಗೊಳಿಸುತ್ತಿತ್ತು. ಹೊಸ ಸೊಸೆಯಾಗಿ ಬಂದವಳು ತನುಜಾ. ಅವಳು ಬೆಂಗಳೂರಿನ ದೊಡ್ಡ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆಗಿದ್ದಳು. ತುಂಬ ಬುದ್ಧಿವಂತೆ ಮತ್ತು ರೂಪವತಿ. ಅವಳ ಆಗಮನದೊಂದಿಗೆ ಅರವಿಂದನ ಬದುಕು ಸಂಪೂರ್ಣಗೊಂಡಿತ್ತು ಎಂದು ಎಲ್ಲರೂ ಭಾವಿಸಿದ್ದರು. ಕೆಂಪು ರೇಷ್ಮೆ ಸೀರೆಯಲ್ಲಿ ಮಂಟಪದಲ್ಲಿ ಕುಳಿತಿದ್ದ ತನುಜಾಳನ್ನು ನೋಡಿದವರು ಮನೆಗೆ ಮಹಾಲಕ್ಷ್ಮಿಯೇ ಬಂದಳು ಎಂದು ಹೊಗಳುತ್ತಿದ್ದರು. ಆದರೆ ಬೆರಗುಗೊಳಿಸುವ ಆ ರೂಪದ ಹಿಂದೆ ಅತಿಯಾದ ಅಲಂಕಾರ ಮತ್ತು ಆಧುನಿಕತೆಯ ಹೆಸರಿನಲ್ಲಿ ಬೇರೂರಿದ್ದ ಉದ್ದಟತನ ಯಾರಿಗೂ ಅರಿವಿರಲಿಲ್ಲ. ಮರುದಿನ ಮನೆಯಲ್ಲಿ ಸೊಸೆಯ ಪರಿಚಯದ ಶಾಸ್ತ್ರವಿತ್ತು. ಊರಿನ ಹಿರಿಯರು ಸಂಬಂಧಿಕರು ಹೊಸ ಸೊಸೆಯನ್ನು ಕಂಡು ಹರಸಲು ಸಿದ್ಧರಾಗಿ ಕುಳಿತಿದ್ದರು. ಭಾಗೀರಥಿ ದೇವಿ ತನ್ನ ಮಗಳು ಸ್ನೇಹಾಳಿಗೆ ಕರೆದು, ಮಗಳೇ, ಹೋಗಿ ನಿನ್ನ ಅತ್ತಿಗೆಗೆ ಅತಿಥಿಗಳು ಬಂದಿದ್ದಾರೆಂದು ಹೇಳು, ಸಂಪ್ರದಾಯದಂತೆ ಸಿದ್ಧವಾಗಿ ಬರಲು ತಿಳಿಸು ಎಂದರು. ಸ್ನೇಹ ಸಂಭ್ರಮದಿಂದ ಅತ್ತಿಗೆಯ ಕೋಣೆ ಹೋದಳು. ಅಷ್ಟರಲ್ಲೇ ತನುಜಾ ವೇಗವಾಗಿ ಹೊರಬಂದಳು. ಅವಳನ್ನು ಕಂಡ ಒಮ್ಮೆ ಎಲ್ಲರಿಗೂ ಸ್ತಬ್ಧರಾದರು. ಅಲ್ಲಿ ನೆರೆದಿದ್ದ ಹಿರಿಯರು ಸೀರೆ ಉಟ್ಟ ಸೊಸೆಯನ್ನು ನಿರೀಕ್ಷಿಸುತ್ತಿದ್ದರು. ತನುಜಾ ಮಾತ್ರ ತುಂಡು ಬಟ್ಟೆಯ ಮಾಡರ್ನ್ ವೆಸ್ಟರ್ನ್ ಡ್ರೆಸ್ ಧರಿಸಿ ಬಂದಿದ್ದಳು. ಮನೆಯಲ್ಲಿ ಪಿಸುಮಾತು ಶುರುವಾಯಿತು. ಇದೇನು ಹೊಸ ಸೊಸೆಯ ವೇಷ? ದೊಡ್ಡ ನಗರದಲ್ಲಿ ಕೆಲಸ ಮಾಡಿದ ತಕ್ಷಣ ಇಷ್ಟೊಂದು ಅಸಡ್ಡೆಯೇ ಎಂಬ ಮಾತುಗಳು ಕೇಳಿ ಬಂದವು. ಭಾಗೀರಥಿ ದೇವಿ ಮುಜುಗರದಿಂದ ಮುಖ ಕೆಂಪಗೆ ಮಾಡಿಕೊಂಡರು. ಪರಿಸ್ಥಿತಿ ಸಂಭಾಳಿಸಲು ಪ್ರಯತ್ನಿಸಿದರು. ಮಗಳೇ, ಇದು ಹಳ್ಳಿ, ಹಿರಿಯರು ಬಂದಿದ್ದಾರೆ, ದಯವಿಟ್ಟು ಒಳಗೆ ಹೋಗಿ ಸೀರೆ ಉಟ್ಟುಕೊಂಡು ಬಾ ಎಂದು ಪ್ರೀತಿಯಿಂದ ಹೇಳಿದರು. ಆದರೆ ತನುಜಾ ಉತ್ತರ ಎಲ್ಲರ ಕಿವಿಗೆ ಸೀಸ ಸುರಿದಂತಾಯಿತು. ಅವರು ಹಿರಿಯನೆನ್ನದೇ ತಕ್ಷಣವಾಗಿ ಹೇಳಿದಳು, ನೋಡಿ ಅತ್ತೆಮ್ಮ, ನಾನು ಲಕ್ಷಗಳಲ್ಲಿ ಸಂಬಳ ಪಡೆಯುವವಳು. ನಿಮ್ಮ ಹಳೆ ಕಾಲದ ಸೀರೆಯನ್ನು ಹೊತ್ತುಕೊಂಡು ಈ ಸೆಕೆಯಲ್ಲಿ ಇರಲು ನನ್ನಿಂದ ಸಾಧ್ಯವಿಲ್ಲ. ನಾವು ನಗರದವರು, ನಮಗೆ ನಮ್ಮದೇ ಆದ ಸ್ಟೈಲ್ ಇದೆ. ನಿಮ್ಮ ಹಳ್ಳಿಯ ಆಲೋಚನೆಗಳನ್ನು ನನ್ನ ಮೇಲೆ ಹೇರಬೇಡಿ. ಇದನ್ನು ಕೇಳಿದ ಅತಿಥಿಗಳು ಹೌಹಾರಿದರು. ಭಾಗೀರಥಿ ದೇವಿ ಎದೆ ನಡುಗಿತ್ತು. ಇಡೀ ಮಂಟಪದಲ್ಲಿ ಮೌನ ಆವರಿಸಿತ್ತು. ಆದರೂ ಮನೆಯ ಮರ್ಯಾದೆಗಾಗಿ ಅವರು ಕಣ್ಣೀರು ನುಂಗಿ, ಪರವಾಗಿಲ್ಲ, ಇಂದಿನ ಹುಡುಗಿಯರಿಗೆ ಈ ಉಡುಪುಗಳೇ ಕಂಫರ್ಟ್, ಬನ್ನಿ ಶಾಸ್ತ್ರ ಮುಂದುವರೆಸೋಣ ಎಂದು ಸುಳ್ಳುನಗೆ ಬೀರಿದರು. ಆದರೆ ಇದು ಕೇವಲ ಆರಂಭವೆಂದು ಅವರಿಗೆ ತಿಳಿದಿರಲಿಲ್ಲ. ಮರುದಿನ ಗೃಹ ಪ್ರವೇಶದ ಅಡುಗೆ ಶಾಸ್ತ್ರವಿತ್ತು. ಭಾಗೀರಥಿ ದೇವಿ ಸೊಸೆಗೆ ಸಹಾಯವಾಗಲೆಂದು ಮುಂಜಾನೆಯೇ ಎದ್ದು ಪಾಯಸ ತಯಾರಿಸಿ ಇಟ್ಟಿದ್ದರು. ಸ್ನೇಹ ಅತ್ತಿಗೆಯ ಬಳಿ ಹೋಗಿ, ಅತ್ತಿಗೆ, ಅಮ್ಮ ಕಿಚನ್ನಲ್ಲಿ ನಿಮಗಾಗಿ ಕಾಯುತ್ತಿದ್ದಾರೆ. ಇಂದು ನಿಮ್ಮ ಮೊದಲ ಅಡುಗೆ. ನನಗೆ ಮತ್ತು ನನ್ನ ಫ್ರೆಂಡ್ಸ್ಗೆ ಸ್ವಲ್ಪ ಸ್ಪೆಷಲ್ ಆಗಿ ಕಾಫಿ ಮತ್ತು ತಿಂಡಿ ಮಾಡಿಕೊಡಿ ಎಂದು ಮುಗ್ಧವಾಗಿ ಕೇಳಿದಳು. ಆದರೆ ತನುಜಾ ಅವಳನ್ನು ಹೀಯಾಳಿಸುತ್ತಾ, ನೋಡು ಸ್ನೇಹ, ನಾನು ಇಲ್ಲಿ ಅಡುಗೆ ಮಾಡಲು ಬಂದಿಲ್ಲ. ನನ್ನ 1 ಗಂಟೆಯ ಬೆಲೆ ನಿನಗೆ ತಿಳಿದಿದೆಯಾ? ನಾನು ಕೋಟಿ ರೂಪಾಯಿಗಳ ಪ್ರಾಜೆಕ್ಟ್ ಮಾಡುವವಳು. ಈ ಬೋಂಡಾ ಬಜ್ಜಿ ಮಾಡುವ ಸಾಧಾರಣ ಹೆಣ್ಣಲ್ಲ. ನಿನ್ನ ವಿದ್ಯಾಭ್ಯಾಸಕ್ಕೆ 4,000ದ ಕೆಲಸವೂ ಸಿಗುವುದು ಕಷ್ಟ. ನನ್ನ ಪ್ಯಾಕೇಜ್ಗಳು ಲಕ್ಷದಲ್ಲಿದೆ. ಈ ಮನೆ ನಡೆಯುವುದು ನನ್ನ ಹಣದಿಂದಲೇ ಹೊರತು ನಿಮ್ಮ ಕೆಲಸದಿಂದಲ್ಲ ಎಂದಳು. ಸ್ನೇಹಾಳ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ತನುಜಾ ಕಿಚನ್ಗೆ ಬಂದು ಸಿದ್ಧವಾಗಿದ್ದ ಪಾಯಸಕ್ಕೆ 1 ಸೌಟು ಆಡಿಸಿ ಶಾಸ್ತ್ರ ಮುಗಿಸಿದ್ದಳು. ಅತಿಥಿಗಳು ಪಾಯಸ ಸವಿಯುವಾಗ ಅವಳ ಆಶೀರ್ವಾದ ಪಡೆಯಲು ಬಂದಾಗಲೂ, ನಾನು ಯಾರಿಗೂ ಬಗ್ಗುವುದಿಲ್ಲ, ಪಾದ ಮುಟ್ಟುವ ಹಳೆ ಪದ್ಧತಿ ನನಗೆ ಇಷ್ಟವಿಲ್ಲ ಎಂದು ಎಲ್ಲರ ಮುಂದೆ ಹೇಳಿಬಿಟ್ಟಳು. ಭಾಗೀರಥಿ ದೇವಿಗೆ ತನ್ನ ಅದೃಷ್ಟವೇ ಕೆಟ್ಟಿ ಹೋಯಿತೇನೋ ಎಂದು ಅನಿಸಿತು. ಸಂಜೆ ಪಾರ್ಟಿಯಲ್ಲೂ ಅವಳು ಮನೆಯವರ ಮರ್ಯಾದೆಯನ್ನು ಹರಾಜು ಹಾಕಿದಳು. ಆ ರಾತ್ರಿ ಇಡೀ ಮನೆಗೆ ಭಾರವಾಗಿತ್ತು. ಭಾಗೀರಥಿ ದೇವಿಯ ಕಣ್ಣುಗಳು ಅರಿಯದ ಆತಂಕದಲ್ಲಿ ಒದ್ದೆಯಾಗಿದ್ದವು.
ಎಲ್ಲರೂ ಮಲಗಿದ ನಂತರ ಭಾಗೀರಥಿ ದೇವಿ ಒಬ್ಬಂಟಿಯಾಗಿ ಅಂಗಳದಲ್ಲಿ ಕುಳಿತಿದ್ದರು. ಆಕಾಶದಲ್ಲಿರುವ ಚಂದ್ರನ ತಂಪು ಬೆಳಕು ಅವರ ಕಣ್ಣಿನಲ್ಲಿ ಮಿನುಗುತ್ತಿತ್ತು. ಅವರ ಹೃದಯದಲ್ಲಿ ಒಂದು ಪ್ರಶ್ನೆ ಕೊರೆಯುತ್ತಿತ್ತು. ನಾನು ಆಧುನಿಕ ಜಗತ್ತಿಗೆ ಹೊಂದಿಕೊಳ್ಳದಷ್ಟು ಹಳೆಯವಳಾಗಿ ಬಿಟ್ಟೆನಾ? ಕಾಲ ಬದಲಾದಂತೆ ನನ್ನ ಮೌಲ್ಯಗಳು ಬೆಲೆ ಕಳೆದುಕೊಂಡವಾ? ಆದರೆ ಮುಂಬರುವ ದಿನಗಳಲ್ಲಿ ಅವರ ಅಸಲಿ ಶಕ್ತಿಯನ್ನು ಜಗತ್ತಿಗೆ ತೋರಿಸಲಿವೆ ಮತ್ತು ಸೊಸೆಯ ಕಣ್ಣಿನ ಪೊರೆಯನ್ನು ಹರಿಯಲಿವೆ ಎಂಬ ಅರಿವು ಅವರಿಗೆ ಇರಲಿಲ್ಲ. ಬಂಗಲೆಯಲ್ಲಿ ಎಲ್ಲರೂ ಗಾಢ ನಿದ್ದೆಯಲ್ಲಿದ್ದರು. ಆದರೆ ಭಾಗೀರಥಿ ದೇವಿಯ ಕಣ್ಣಲ್ಲಿ ನಿದ್ದೆ ಇರಲಿಲ್ಲ. ಕಿಟಕಿಯಿಂದ ಬರುತ್ತಿದ್ದ ಬೆಳಕಿನಲ್ಲಿ ಅವರ ಮನಸ್ಸಿನ ಹಳೆ ಪುಟಗಳು ತೆರೆದುಕೊಳ್ಳುತ್ತಿದ್ದವು. ಹಲವಾರು ವರ್ಷಗಳ ಹಿಂದೆ ಮುಂಬೈನ ಪ್ರತಿಷ್ಠಿತ ಮ್ಯಾನೇಜ್ಮೆಂಟ್ ಕಾಲೇಜಿನಲ್ಲಿ ಅವರು ಪ್ರೊಫೆಸರ್ ಭಾಗೀರಥಿ ಕುಲಕರ್ಣಿ ಎಂದು ಪ್ರಸಿದ್ಧರಾಗಿದ್ದರು. ಅವರ ಉಪನ್ಯಾಸ ಕೇಳಲು ವಿದ್ಯಾರ್ಥಿಗಳು ಕಿಕ್ಕಿರಿದು ತುಂಬುತ್ತಿದ್ದರು. ಅವರು ಕೇವಲ ಪಾಠವನ್ನಷ್ಟೇ ಅಲ್ಲ, ಜೀವನದ ದಾರಿಯನ್ನು ಬಡ ವಿದ್ಯಾರ್ಥಿಗಳಿಗೆ ಕಲಿಸುತ್ತಿದ್ದರು. ಎಷ್ಟೋ ಬಾರಿ ತಮ್ಮ ಸಂಬಳದಿಂದಲೇ ವಿದ್ಯಾರ್ಥಿಗಳ ಫೀಸ್ ಕಟ್ಟಿದ್ದರು. ತಾವು ಹಸಿದಿದ್ದರೂ ಪರವಾಗಿಲ್ಲ ಎಂದು ಮಕ್ಕಳಿಗೆ ಪುಸ್ತಕ ಕೊಡಿಸುತ್ತಿದ್ದರು. ಆದರೆ ಕಾಲಚಕ್ರ ಉರುಳಿತು. ಅವರ ಪತಿ ಹೃದಯಾಘಾತದಿಂದ ನಿಧನರಾದರು. ಅನಿರುದ್ಧ್ಗೆ 15 ವರ್ಷ, ಸ್ನೇಹಾಳಿಗೆ 12 ವರ್ಷ. ಮಕ್ಕಳ ಕಣ್ಣಿನ ಶೂನ್ಯತೆಯನ್ನು ಕಂಡ ಭಾಗೀರಥಿ ದೇವಿ ತಮ್ಮ ವೃತ್ತಿ ಜೀವನಕ್ಕೆ ವಿದಾಯ ಹೇಳಿ ಹಳ್ಳಿಗೆ ಬಂದರು. ಅತ್ತೆ ಮಾವನ ಸೇವೆಯಲ್ಲಿ ಮತ್ತು ಮಕ್ಕಳ ಪಾಲನೆಯಲ್ಲಿ ತಮ್ಮ ಗುರುತನ್ನೇ ಮರೆತು ಬಿಟ್ಟರು. ಇಂದು ಅದೇ ತಾಯಿ ಬೇರೆಯವರ ಮಕ್ಕಳ ಭವಿಷ್ಯ ರೂಪಿಸಿ ಸ್ವಂತ ಮನೆಯಲ್ಲಿ ಹಳ್ಳಿಯ ಅನಕ್ಷರತೆ ಎನಿಸಿಕೊಂಡಿದ್ದರು. ಬೆಳಗ್ಗೆ ಅನಿರುದ್ಧ್ ಆಫೀಸ್ಗೆ ತಯಾರಾಗುತ್ತಿದ್ದ. ಅಮ್ಮನ ಮೌನ ಕಂಡು ಕಳವಳಗೊಂಡನು. ಅಮ್ಮ, ಆರೋಗ್ಯ ಚೆನ್ನಾಗಿದೆಯಾ ಎಂದು ಕೇಳಿದನು. ಅವರು ನಗುತ್ತಾ, ಹೌದು ಮಗನೇ ಎಂದರು. ಅವರ ಧ್ವನಿಯಲ್ಲಿ ನಡುಕ ಅವನಿಗೆ ಕೇಳಿಸುತ್ತಿತ್ತು. ಇನ್ನೊಂದೆಡೆ ತನುಜಾ ತನ್ನ ಗೆಳತಿಯರಿಗೆ ಫೋನ್ ಮಾಡಿ ಅತ್ತೆಯನ್ನ ಹೀಯಾಳಿಸುತ್ತಿದ್ದಳು. ನಮ್ಮ ಅತ್ತೆ ಪಕ್ಕಾ ಹಳ್ಳಿಯ ಮನುಷ್ಯ ಕಣೆ, ಸಂಸ್ಕೃತಿ ಅಂತ ರಾಗ ಆಡುತ್ತಾರೆ. ನನಗೆ ಇವರನ್ನ ಅತ್ತೆ ಎಂದು ಪರಿಚಯಿಸಲು ನಾಚಿಕೆಯಾಗುತ್ತದೆ ಎಂದಳು. ಇದನ್ನು ಕೇಳಿದ ಅನಿರುದ್ಧ್ಗೆ ನೋವಾಯಿತು. ತನುಜಾ ಮಾತುಗಳ ಮೇಲೆ ನಿಗಾ ಇರಲಿ. ಅಮ್ಮನ ತ್ಯಾಗದ ಮೇಲೆ ಇವತ್ತು ನಾವು ಸುಖವನ್ನು ಅನುಭವಿಸುತ್ತಿದ್ದೇವೆ ಎಂದರು. ತನುಜಾ ಅದನ್ನು ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಅದೇ ದಿನ ಸಂಜೆ ತನುಜಾ ತನ್ನ ಅಣ್ಣ ವಿನಯ್ ಬಂದಿದ್ದನ್ನು ತಿಳಿದು ಸಂಭ್ರಮಿಸಿದಳು. ವಿನಯ್ ಲಂಡನ್ನಲ್ಲಿ ದೊಡ್ಡ ಉದ್ಯಮಿಯಾಗಿದ್ದ. ತನ್ನ ಅಣ್ಣನ ಲೈಫ್ ಸ್ಟೈಲ್ ನೋಡಿ ಈ ಮನೆಯವರು ಬೆರಗಾಗಬೇಕು ಎಂದು ಅವಳು ಜಗಜಗಿಸುವ ಬಟ್ಟೆ ಧರಿಸಿ ಕಾಯುತ್ತಿದ್ದಳು. ಡೋರ್ ಬೆಲ್ ಬಾರಿಸಿದಾಗ ಸ್ನೇಹ ಬಾಗಿಲು ತೆರೆದಳು. ಎದುರಿಗೆ ಸೂಟು ಬೂಟು ಧರಿಸಿದ ವಿನಯ್ ನಿಂತಿದ್ದ. ಅದೇ ಸಮಯದಲ್ಲಿ ಭಾಗೀರಥಿ ದೇವಿ ಅಡಿಗೆ ಮನೆಯಿಂದ ಹೊರಗೆ ಬಂದರು. ವಿನಯ್ ಅವರನ್ನು ನೋಡುತ್ತಿದ್ದಂತೆ ಆಶ್ಚರ್ಯದಿಂದ ಸ್ತಬ್ಧನಾದನು. ಎಲ್ಲರೂ ಬೆರಗಾಗುವಂತೆ ಅವನು ಓಡಿ ಹೋಗಿ ಭಾಗೀರಥಿ ದೇವಿಯ ಪಾದ ಹಿಡಿದು ಅಳಲಾರಂಭಿಸಿದನು. ಮ್ಯಾಮ್, ನೀವು ಇಲ್ಲಿ? ನಾನು ನಿಮ್ಮನ್ನು ಎಷ್ಟು ವರ್ಷಗಳಿಂದ ಹುಡುಕುತ್ತಿದ್ದೆ ಗೊತ್ತಾ? ನೀವಿಲ್ಲದಿದ್ದರೆ ನಾನು ಇವತ್ತು ಲಂಡನ್ನಲ್ಲಿ ಇರುತ್ತಿರಲಿಲ್ಲ, ಬೀದಿಯಲ್ಲಿ ಇರುತ್ತಿದ್ದೆ ಎಂದು ಬಿಕ್ಕಳಿಸಿದನು. ಭಾಗೀರಥಿ ದೇವಿಗೆ ಮೊದಲು ಗುರುತು ಸಿಗಲಿಲ್ಲ. ವಿನಯ್ ಹೇಳಿದ, ಮ್ಯಾಮ್, ನಾನು ನಿಮ್ಮ ಹಳೆಯ ಸ್ಟೂಡೆಂಟ್ ವಿವೇಕ್. ಅದು ಫೀಸ್ ಕಟ್ಟಲು ಹಣವಿಲ್ಲದೆ ನಾನು ಕಾಲೇಜ್ ಬಿಡಬೇಕಿದ್ದಾಗ ನಿಮ್ಮ ತಾಳಿಯನ್ನು ಮಾರಿ ನನ್ನ ಫೀಸ್ ಕಟ್ಟಿದ್ದೀರಿ. ನಿಮ್ಮ ಆ ತ್ಯಾಗ ನನ್ನನ್ನು ಇಂದು ದೊಡ್ಡ ಉದ್ಯಮಿಯನ್ನಾಗಿ ಮಾಡಿದೆ. ನೀವು ನನಗೆ ದೇವರಂತೆ. ತನುಜಾ ಇದನ್ನು ನೋಡಿ ದಂಗಾದಳು. ಅಣ್ಣ, ಇದೇನು ಮಾಡುತ್ತಿದ್ದೀರಾ? ಇವರು ಹಳ್ಳಿಯ ಹೆಂಗಸು, ಇವರಿಗೆ ಏನು ಗೊತ್ತು ಎಂದು ಅರಚಿದಳು. ಆಗ ವಿನಯ್ ಗಂಭೀರವಾಗಿ ಹೇಳಿದ, ತನುಜಾ, ಸುಮ್ಮನಿರು. ಇವರು ಕೇವಲ ನಿನ್ನ ಅತ್ತೆಯಲ್ಲ, ಇವರು ಸಾವಿರಾರು ಬಡ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಿದ ಜ್ಞಾನದೇವತೆ. ಇವರು ಹಳ್ಳಿಯವರಲ್ಲ, ನಿನ್ನಂತಹ ನೂರಾರು ಜನರಿಗೆ ಪಾಠ ಮಾಡುವ ಮಹಾನ್ ಗುರುಗಳು. ತನುಜಾಳ ಮುಖ ಅವಮಾನದಿಂದ ಕಪ್ಪಾಗಿತ್ತು. ಅವಳ ಅಹಂಕಾರದ ಕೋಟೆ ಒಂದೊಂದಾಗಿ ಕುಸಿಯಲು ಪ್ರಾರಂಭವಾಗಿತ್ತು. ತನುಜಾ, ನಿನಗೆ ಗೊತ್ತಿದೆಯಾ ಇವರು ಯಾರು ಎಂದು? ಇವರು ಭಾಗೀರಥಿ ಕುಲಕರ್ಣಿ ಮೇಡಮ್, ಮುಂಬೈ ಯೂನಿವರ್ಸಿಟಿಯ ಅತಿ ಗೌರವಾನ್ವಿತ ಪ್ರೊಫೆಸರ್. ಇವರು ಎಷ್ಟು ವಿದ್ಯಾರ್ಥಿಗಳ ಬಾಳನ್ನು ಬೆಳಗಿಸಿದ್ದಾರೆ ಎಂಬುದು ನಿನಗೆ ಕಲ್ಪನೆಯೂ ಇಲ್ಲ. ನಾನು ಕೇವಲ ಒಂದು ಸಣ್ಣ ಉದಾಹರಣೆ ಅಷ್ಟೇ. ವಿನಯ್ನ ಧ್ವನಿಯಲ್ಲಿ ಅಪಾರ ಗೌರವವಿತ್ತು. ತನುಜಾಳ ಕಾಲ ಕೆಳಗೆ ಭೂಮಿ ಕುಸಿದಂತಾಯಿತು. ಅವಳ ಹೃದಯ ಬಡಿತ ಜೋರಾಯಿತು. ಇಲ್ಲ, ಇದು ಸಾಧ್ಯವೇ ಇಲ್ಲ. ಅತ್ತೆ ಇಷ್ಟು ದೊಡ್ಡ ಪ್ರೊಫೆಸರ್ ಆಗಿದ್ದರೆ ಅವರು ನನಗೆ ಏಕೆ ಇಲ್ಲಿಯವರೆಗೂ ಹೇಳಲಿಲ್ಲ ಎಂದು ತಡಬಾಯಿಸಿದಳು. ಭಾಗೀರಥಿ ದೇವಿ ಅಲ್ಲಿ ಶಾಂತವಾಗಿ ನಿಂತಿದ್ದರು. ಅವರ ಕಣ್ಣುಗಳಲ್ಲಿ ಹಳೆಯ ನೆನಪು ಕಣ್ಣೀರಿತ್ತು. ಆದರೆ ಧ್ವನಿಯಲ್ಲಿ ಗಂಭೀರ್ಯವಿತ್ತು. ಮಗಳೇ, ನಾನು ಎಂದಿಗೂ ನನ್ನ ಪದವಿಯನ್ನು ನನ್ನ ಸಂಸ್ಕಾರಕ್ಕಿಂತ ದೊಡ್ಡದು ಎಂದು ಭಾವಿಸಿರಲಿಲ್ಲ. ನನಗೆ ನನ್ನ ಮಕ್ಕಳ ಅಸಲಿ ಡಿಗ್ರಿ ಅಂದರೆ ನೀನು ನನಗೆ ಎಂದಾದರೂ ಮಾತನಾಡುವ ಅಥವಾ ನನ್ನನ್ನು ಅರಿಯುವ ಅವಕಾಶ ನೀಡಿದ್ದೀಯಾ ಎಂದು ಮೃದುವಾಗಿ ಕೇಳಿದರು. ತನುಜಾ ತಲೆ ತಿರುಗಿದಂತಾಯಿತು. ಅವಳ ಕಣ್ಣ ಮುಂದೆ ನೆನ್ನೆಯ ಘಟನೆ ಸುಳಿಯಿತು. ಅತ್ತೆಯನ್ನು ಹಳ್ಳಿಯವಳೆಂದು ಹೀಯಾಳಿಸಿದ್ದು, ಅವರ ಅಡುಗೆಯನ್ನು ಅಪಹಾಸ್ಯ ಮಾಡಿದ್ದು, ಎಲ್ಲರ ಮುಂದೆ ಅವರನ್ನು ಕೆಟ್ಟದಾಗಿ ನಡೆಸಿಕೊಂಡಿದ್ದು, ಎಲ್ಲವೂ ಅವಳನ್ನು ಚುಚ್ಚತೊಡಗಿದ್ದವು. ಸತ್ಯ ಈಗ ಬೆತ್ತಲಾಗಿ ಎದುರಾಗಿತ್ತು. ಅವಳು ಯಾರನ್ನು ಅನಕ್ಷರತೆ ಎಂದು ತುಚ್ಛವಾಗಿ ಕಂಡಿದ್ದಳೋ ಅವರೇ ಸಮಾಜದ ಕಣ್ಣಲ್ಲಿ ದೊಡ್ಡ ಮಾರ್ಗದರ್ಶಕರಾಗಿದ್ದರು.
ಸೆಪ್ಟೆಂಬರ್ 5ರ ಬೆಳಗ್ಗೆ, ಅಂದರೆ ಶಿಕ್ಷಕರ ದಿನಾಚರಣೆ. ಮನೆಯಲ್ಲಿ ಒಂದು ರೀತಿಯ ಮೌನವಿತ್ತು. ತನುಜಾ ತನ್ನ ಕೋಣೆಯಲ್ಲಿ ನಿದ್ದೆಯಿಲ್ಲದೆ ಕುಳಿತಿದ್ದಳು. ವಿವೇಕ್ ಮಾತುಗಳು ಅವಳ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಇಲ್ಲ, ಇದು ಕೇವಲ ಭ್ರಮೆ ಇರಬಹುದು ಎಂದು ಅಹಂಕಾರದ ಮನಸ್ಸು ಮತ್ತೆ ಮತ್ತೆ ಹೇಳುತ್ತಿತ್ತು. ಅಷ್ಟರಲ್ಲೇ ಡೋರ್ ಬೆಲ್ ಬಾರಿಸಿತು. ತನುಜಾ ಬಾಗಿಲು ತೆರೆದಳು. ಹೊರಗೆ 4-5 ಜನ ಗಣ್ಯ ವ್ಯಕ್ತಿಗಳು ಕೈಯಲ್ಲಿ ದೊಡ್ಡ ಹೂಗುಚ್ಛಗಳು ಮತ್ತು ಸ್ಮರಣೀಯ ಕಾಣಿಕೆಗಳನ್ನು ಹಿಡಿದು ನಿಂತಿದ್ದರು. ನಮಸ್ತೆ, ನಾವು ಭಾಗೀರಥಿ ಮೇಡಮ್ ಅವರ ಹಳೆಯ ವಿದ್ಯಾರ್ಥಿಗಳು. ಇಂದು ಟೀಚರ್ಸ್ ಡೇ. ನಮ್ಮ ಗುರುಗಳಿಗೆ ವಂದಿಸಲು ಬಂದಿದ್ದೇವೆ ಎಂದರು. ಭಾಗೀರಥಿ ದೇವಿ ಹೊರಗೆ ಬರುತ್ತಿದ್ದಂತೆ ಎಲ್ಲರೂ ಭಾವುಕರಾಗಿ ಅವರ ಪಾದಗಳಿಗೆ ನಮಸ್ಕರಿಸಿದರು. ಒಬ್ಬ ಮಹಿಳೆ ಕಣ್ಣೀರು ಹಾಕುತ್ತಾ, ಮ್ಯಾಮ್, ಅಂದು ನೀವು ನನ್ನ ಕಾಲೇಜು ಫೀಸ್ ಕಟ್ಟದಿದ್ದರೆ ನಾನು ಇಂದು IAS ಅಧಿಕಾರಿ ಆಗುತ್ತಿರಲಿಲ್ಲ ಎಂದಳು. ಮತ್ತೊಬ್ಬ ಯುವಕ ಸಿಹಿ ಹಂಚುತ್ತಾ, ಮ್ಯಾಮ್, ಇಂದು ನಾನು ಯಶಸ್ವಿ ಉದ್ಯಮಿಯಾಗಿರುವುದು ನಿಮ್ಮಿಂದಲೇ. ನೀವು ಕ್ಲಾಸ್ ಮುಗಿದ ನಂತರ ನನಗಾಗಿ ಗಂಟೆಗಟ್ಟಲೆ ಸಮಯ ಮೀಸಲಿಟ್ಟಿದ್ದೀರಿ ಎಂದು ಸ್ಮರಿಸಿದನು. ಭಾಗೀರಥಿ ದೇವಿ ಮೃದುವಾಗಿ, ಮಕ್ಕಳೇ, ನಾನು ನನ್ನ ಕರ್ತವ್ಯ ಮಾಡಿದೆ ಅಷ್ಟೇ. ನಿಮ್ಮ ಶ್ರಮವೇ ನಿಮಗೆ ಫಲ ನೀಡಿದೆ ಎಂದರು. ಆದರೆ ಆ ವಿದ್ಯಾರ್ಥಿಗಳು ಒಕ್ಕುರುಳಿನಿಂದ, ಇಲ್ಲ ಮ್ಯಾಮ್, ನೀವು ನಮಗೆ ಕೇವಲ ಶಿಕ್ಷಕಿಯಲ್ಲ, ತಾಯಿಯಂತೆ ಎಂದರು. ಬಾಗಿಲಲ್ಲಿ ನಿಂತು ಇದನ್ನು ನೋಡುತ್ತಿದ್ದ ತನುಜಾಳ ತುಟಿಗಳು ನಡುಗಲಾರಂಭಿಸಿದವು. ಯಾರನ್ನು ಅವಳು ಅಜ್ಞಾನಿ ಎಂದುಕೊಂಡಿದ್ದಳು? ಅವರು ಜ್ಞಾನದ ಶಿಖರವಾಗಿದ್ದರು. ಅವಳ ಅಹಂಕಾರ ಮಂಜಿನಂತೆ ಕರಗಲು ಶುರುವಾಗಿತ್ತು. ಆದರೆ ಒಳಗಿನ ಈಗೋ ಇನ್ನೂ ಪೂರ್ಣವಾಗಿ ಸತ್ತಿರಲಿಲ್ಲ. ಇಷ್ಟೊಂದು ಗೌರವ ಸಿಕ್ಕರೂ ಅತ್ತೆಯ ಮುಖದಲ್ಲಿ ಲಾವಲೇಶವೂ ಗರ್ವವಿಲ್ಲವಲ್ಲ ಎಂದು ಅವಳು ಆಶ್ಚರ್ಯಪಟ್ಟಳು. ವಿದ್ಯಾರ್ಥಿಗಳು ಹೋದ ನಂತರ ಮನೆಯಲ್ಲಿ ಒಂದು ವಿಚಿತ್ರ ಮೌನ ಆವರಿಸಿತ್ತು. ಅನಿರುದ್ಧ್ ಮತ್ತು ಸ್ನೇಹ ಹೆಮ್ಮೆಯಿಂದ ಅಮ್ಮನನ್ನು ನೋಡುತ್ತಿದ್ದರು. ಅಂದು ರಾತ್ರಿ ತನುಜಾ ಹಾಸಿಗೆಯ ಮೇಲೆ ಹೊರಳಾಡುತ್ತಿದ್ದಳು. ನಾನು ಅತ್ತೆಯ ಮಾತನ್ನು ಮೊದಲೇ ಕೇಳಿದ್ದರೆ, ನಾನು ಅಷ್ಟು ಅಸಹ್ಯವಾಗಿ ವರ್ತಿಸದಿದ್ದರೆ ಎಂದು ಅಪರಾಧ ಪ್ರಜ್ಞೆ ಕಾಡಿತು. ಆದರೆ ಮತ್ತೆ ಅವಳ ಅಹಂಕಾರ ತಲೆ ಎತ್ತಿತ್ತು. ಸರಿ, ಮೊದಲು ಪ್ರೊಫೆಸರ್ ಆಗಿರಬಹುದು, ಆದರೆ ಈಗ ಅವರು ಮಾಡುತ್ತಿರುವುದೇನು? ಬರೀ ಅಡಿಗೆ ತಾನೇ. ಅಸಲಿ ಕೆಲಸ ಮಾಡುತ್ತಿರುವುದು ನಾನು, ಲಕ್ಷಗಟ್ಟಲೆ ಸಂಪಾದಿಸುತ್ತಿರುವುದು ನಾನು ಎಂದು ತನಗೆ ತಾನೇ ಸಮಾಧಾನ ಪಟ್ಟುಕೊಂಡಳು. ರಾತ್ರಿ ಊಟದ ನಂತರ ಅನಿರುದ್ಧ್ ಮತ್ತು ಸ್ನೇಹ ಅಮ್ಮನ ಬಳಿ ಕುಳಿತಿದ್ದರು. ಸ್ನೇಹ ಅಮ್ಮನ ಕೈ ಹಿಡಿದು, ಅಮ್ಮ, ನೀವು ನಮಗಾಗಿ ಎಷ್ಟು ನೋವು ನುಂಗಿದ್ದೀರಾ ಎಂದು ಯಾರಿಗೂ ಗೊತ್ತಿಲ್ಲ. ಅತ್ತಿಗೆ ನಿಮ್ಮನ್ನ ಕೀಳಾಗಿ ಕಂಡಾಗ ನನ್ನ ಹೃದಯ ಚೂರು ಚೂರಾಗುತ್ತದೆ ಎಂದು ಬಿಕ್ಕಳಿಸಿದಳು. ಅನಿರುದ್ಧ್ ಗದ್ಗದಿತನಾಗಿ, ಅಮ್ಮ, ನೀವು ಮಾಡಿದ ತ್ಯಾಗಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಆದರೆ ನಿಮ್ಮದೇ ಸೊಸೆ ನಿಮ್ಮನ್ನ ಅನಕ್ಷರಸ್ಥೆ ಎನ್ನುವಾಗ ಒಬ್ಬ ಮಗನಾಗಿ ನನಗೆ ತುಂಬ ನೋವಾಗುತ್ತದೆ ಎಂದನು. ಭಾಗೀರಥಿ ದೇವಿ ಇಬ್ಬರನ್ನು ಅಪ್ಪಿಕೊಂಡು, ಮಕ್ಕಳೇ, ಮನುಷ್ಯನ ಬೆಲೆ ಡಿಗ್ರಿಯಿಂದಲ್ಲ, ಸಮಯ ಬರಲಿ ಅವಳಿಗೂ ಅರ್ಥವಾಗುತ್ತದೆ ಎಂದರು. ಇದನ್ನು ಬಾಗಿಲ ಮರೆಯಲ್ಲಿ ನಿಂತು ಕೇಳುತ್ತಿದ್ದ ತನುಜಾಳಿಗೆ ಸತ್ಯವನ್ನು ಒಪ್ಪಿಕೊಳ್ಳಲು ಮನಸ್ಸಿರಲಿಲ್ಲ. ಅವಳು ಗಟ್ಟಿಯಾಗಿ ಒಳಗೆ ಬಂದು ವ್ಯಂಗ್ಯವಾಗಿ ಹೇಳಿದಳು, ಓ, ಇಲ್ಲಿ ತಾಯಿ ಮಕ್ಕಳ ಸೆಂಟಿಮೆಂಟ್ ಡ್ರಾಮಾ ನಡೆಯುತ್ತಿದೆಯಾ? ನೋಡಿ, ನಾನು ಹೇಗಿದ್ದೇನೋ ಹಾಗೇ ಇರುತ್ತೇನೆ. ಅತ್ತಿಗೆ ಹಳೆಯ ಸ್ಟೂಡೆಂಟ್, ಗೌರವ ಕೊಟ್ಟರೆ ಕೊಡಲಿ, ಅದರಿಂದ ನನ್ನ ಮಟ್ಟವೇನೂ ಕಡಿಮೆಯಾಗುವುದಿಲ್ಲ. ಈಗ ಅವರು ಕೇವಲ ಈ ಮನೆ ನೋಡಿಕೊಳ್ಳುವ ಕೆಲಸದವರಷ್ಟೇ. ಅಸಲಿ ಬೆಲೆ ಇರುವುದು ನನ್ನ ಪ್ಯಾಕೇಜ್ಗೆ ಮತ್ತು ನನ್ನ ಕೆಲಸಕ್ಕೆ. ಈ ಮನೆಯ ಹೆಸರನ್ನು ನನ್ನ ಹಣದಿಂದ ಬೆಳೆಸುತ್ತೇನೆ. ಅವಳ ಈ ಉದ್ದಟತನದ ಮಾತುಗಳು ಇಡೀ ಮನೆಯ ವಾತಾವರಣವನ್ನು ಮತ್ತಷ್ಟು ಕಹಿಯಾಗಿಸಿದವು. ಆದರೆ ಅಹಂಕಾರದ ಈ ದೊಡ್ಡ ಗೋಡೆ ಕುಸಿಯುವ ಕಾಲ ಹತ್ತಿರದಲ್ಲೇ ಇದೆ ಎಂಬುದು ಅವಳಿಗೆ ತಿಳಿದಿರಲಿಲ್ಲ. ತನುಜಾಳ ಉದ್ದಟತನಕ್ಕೆ ಅನಿರುದ್ಧ್ ಮುಖ ಗಂಟಿಕ್ಕಿತ್ತು. ಅವನು ನಿಟ್ಟುಸಿರು ಬಿಟ್ಟು ಹೇಳಿದ, ತನುಜಾ, ಅಪ್ಪ ತೀರಿ ಹೋದಾಗ ನಾವು ಬೀದಿಗೆ ಬೀಳುವ ಸ್ಥಿತಿಯಲ್ಲಿದ್ದೆವು. ಅಮ್ಮ ನಮಗಾಗಿ ತಮ್ಮ ಗೌರವಾನ್ವಿತ ಪ್ರೊಫೆಸರ್ ಹುದ್ದೆಯನ್ನು ತ್ಯಾಗ ಮಾಡಿದರು. ಅವರು ಟ್ಯೂಷನ್ ಹೇಳಿಕೊಟ್ಟು ನಮ್ಮನ್ನು ಹಸಿವಿನಿಂದ ಕಾಪಾಡಿದರು. ಒಂದು ವೇಳೆ ಅಮ್ಮ ಅಂದು ಹಠ ಹಿಡಿದಿದ್ದರೆ ಇಂದು ನಾನು ಇಂಜಿನಿಯರ್ ಆಗುತ್ತಿರಲಿಲ್ಲ, ನೀನು ನನ್ನ ಪತ್ನಿಯಾಗುತ್ತಿರಲಿಲ್ಲ. ಈ ಮನೆಯ ಪ್ರತಿ ಇಟ್ಟಿಗೆಯೂ ಅಮ್ಮನ ತ್ಯಾಗದ ಮೇಲೆ ನಿಂತಿದೆ. ತನುಜಾ ಸುಮ್ಮನಾದಳು. ಆದರೆ ಅವಳ ಅಹಂಕಾರ ಇನ್ನೂ ಸಂಪೂರ್ಣವಾಗಿ ಸತ್ತಿರಲಿಲ್ಲ. ನೋಡಿ ಅನಿರುದ್ಧ್, ನಿಮ್ಮ ಅಮ್ಮ ನಿಮಗೆ ದೇವತೆ ಇರಬಹುದು, ಆದರೆ ನನ್ನ ಪ್ರಕಾರ ಯಶಸ್ಸು ಎಂದರೆ ಕಣ್ಣಿಗೆ ಕಾಣುವ ಹಣ, ಕಾರು ಮತ್ತು ಬಂಗಲೆ. ಸಂಸ್ಕಾರದಿಂದ ಯಾರ ಹೊಟ್ಟೆಯೂ ತುಂಬುವುದಿಲ್ಲ ಎಂದು ಹಠ ಹಿಡಿದಳು. ಇದ್ದಕ್ಕಿದ್ದಂತೆ ಸ್ನೇಹ ಮೊದಲ ಬಾರಿಗೆ ತನ್ನ ಅತ್ತಿಗೆಯ ಕಣ್ಣಲ್ಲಿ ಕಣ್ಣಿಟ್ಟು ಧೈರ್ಯದಿಂದ ಹೇಳಿದಳು, ಅತ್ತಿಗೆ, ಒಂದು ವೇಳೆ ಅಮ್ಮ ಅಂದು ಬರೀ ಹಣದ ಬಗ್ಗೆ ಯೋಚಿಸಿದ್ದರೆ ಇಂದು ನಾವು ಇರುತ್ತಿರಲಿಲ್ಲ. ನೀವು ಅವರ ತ್ಯಾಗವನ್ನು ಅಪಹಾಸ್ಯ ಮಾಡುತ್ತಿದ್ದೀರಾ, ಆದರೆ ಒಂದು ದಿನ ಅಂತಹದ್ದೊಂದು ಸಮಯ ಬಂದೇ ಬರುತ್ತದೆ, ಅಂದು ನೀವು ನಿಮ್ಮ ಮಾತುಗಳನ್ನು ನೆನೆದು ಅಳುತ್ತೀರಾ. ತನುಜಾ ನಗುತ್ತಾ, ನೋಡೋಣ ಸ್ನೇಹ, ಆ ದಿನ ಯಾವಾಗ ಬರುತ್ತದೆ ಎಂದು ವ್ಯಂಗ್ಯವಾಡಿದಳು. ಭಾಗೀರಥಿ ದೇವಿ ಇಬ್ಬರನ್ನೂ ಶಾಂತಗೊಳಿಸಿ, ಸಮಯವೇ ಅತಿ ದೊಡ್ಡ ಶಿಕ್ಷಕ, ಜಗಳ ಬಿಡಿ ಎಂದರು. ಆ ರಾತ್ರಿ ಅನಿರುದ್ಧ್ ಮತ್ತು ಸ್ನೇಹ ಮನಸ್ಸಿನಲ್ಲೇ ಭಗವಂತನಲ್ಲಿ ಪ್ರಾರ್ಥಿಸಿದರು, ಅತ್ತಿಗೆಗೆ ಅಮ್ಮನ ಅಸಲಿ ಬೆಲೆ ತಿಳಿಯುವಂತೆ ಮಾಡು ಎಂದು. ಕೆಲವು ದಿನಗಳ ನಂತರ ಮುಂಬೈ ಯೂನಿವರ್ಸಿಟಿಯಲ್ಲಿ ಒಂದು ದೊಡ್ಡ ಗುರುವಂದನಾ ಸಮಾರಂಭ ಆಯೋಜಿಸಲಾಯಿತು. ದೇಶ ಶ್ರೇಷ್ಠ ಶಿಕ್ಷಕರನ್ನು ಸನ್ಮಾನಿಸಲು ನಿರ್ಧರಿಸಲಾಗಿತ್ತು. ಅದರಲ್ಲಿ ಪ್ರೊಫೆಸರ್ ಭಾಗೀರಥಿ ಕುಲಕರ್ಣಿ ಅವರ ಹೆಸರು ಇತ್ತು. ಅನಿರುದ್ಧ್ ಮತ್ತು ಸ್ನೇಹ ಅಮ್ಮನನ್ನು ಒತ್ತಾಯಿಸಿ ಕರೆದುಕೊಂಡು ಹೋದರು. ಬಿಳಿ ರೇಷ್ಮೆ ಸೀರೆಯಲ್ಲಿ ಸಾಧಾರಣವಾಗಿ ಕಾಣುತ್ತಿದ್ದ ಭಾಗೀರಥಿ ದೇವಿ ಆಡಿಟೋರಿಯಂ ತಲುಪಿದಾಗ ಅಲ್ಲಿ ನೆರೆದಿದ್ದ ನೂರಾರು ಗಣ್ಯರು ಎದ್ದು ನಿಂತು ಗೌರವ ಸೂಚಿಸಿದರು.
ಕಾರ್ಯಕ್ರಮ ಪ್ರಾರಂಭವಾಗಿತ್ತು. ಈಗ ವೇದಿಕೆಗೆ ಆಮಂತ್ರಿಸುತ್ತಿದ್ದೆ ಸಾವಿರಾರು ವಿದ್ಯಾರ್ಥಿಗಳು ಬದುಕನ್ನು ರೂಪಿಸಿದ ಮಹಾನ್ ಚೇತನ ಪ್ರೊಫೆಸರ್ ಭಾಗೀರಥಿ ಕುಲಕರ್ಣಿ ಅವರನ್ನು ಎಂದು ಘೋಷಿಸಿದಾಗ ಇಡೀ ಸಭಾಂಗಣ ಚಪ್ಪಾಳೆಯಿಂದ ಮೊಳಗಿತ್ತು. ವೇದಿಕೆಯ ಮೇಲೆ ಅವರಿಗೆ ಹೂವಿನ ಹಾರ ಹಾಕಿ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಒಬ್ಬ ಹಳೆಯ ವಿದ್ಯಾರ್ಥಿ ಭಾವುಕನಾಗಿ ಹೇಳಿದನು, ಮ್ಯಾಮ್, ಅಂದು ನೀವು ನನಗೆ ಪುಸ್ತಕ ಕೊಡಿಸದಿದ್ದರೆ ಇಂದು ನಾನು ಈ ಮಟ್ಟದ ಅಧಿಕಾರಿಯಾಗಲು ಸಾಧ್ಯವಿರಲಿಲ್ಲ. ಮತ್ತೊಬ್ಬ ವಿದ್ಯಾರ್ಥಿನಿ ಡಾಕ್ಟರ್ ಉಡುಪಿನಲ್ಲೇ ಬಂದು ಹೇಳಿದಳು, ಮ್ಯಾಮ್, ಬಡತನ ಅಡ್ಡಿಯಲ್ಲ ಎಂದು ನೀವು ಹೇಳಿಕೊಟ್ಟ ಮಾತುಗಳೇ ನನ್ನನ್ನು ಇಂದು ಡಾಕ್ಟರ್ ಮಾಡಿದೆ. ಪ್ರೇಕ್ಷಕರ ಸಾಲಿನಲ್ಲಿ ಕುಳಿತಿದ್ದ ತನುಜಾಳಿಗೆ ಉಸಿರು ಕಟ್ಟಿದಂತಾಯಿತು. ಯಾವ ಮಹಿಳೆಯನ್ನು ಅವಳು ಕೆಲಸದವಳು ಎಂದು ಕೀಳಾಗಿ ಕಂಡಿದ್ದಳು. ಅವರು ಇಡೀ ಸಮಾಜದ ಕಣ್ಣಲ್ಲಿ ದೇವತೆಯಾಗಿದ್ದರು. ಅವಳ ಕಣ್ಣ ಮುಂದೆ ಅತ್ತೆಯನ್ನ ಅವಮಾನಿಸಿದ ದೃಶ್ಯಗಳು ಫ್ಲಾಶ್ ಬ್ಯಾಕ್ನಂತೆ ಸುಳಿಯಲಾರಂಭಿಸಿದವು. ಅವಳ ಕಣ್ಣೀರು ಕೆನ್ನೆಯ ಮೇಲೆ ಸುರಿಯತೊಡಗಿತ್ತು. ಅಕ್ಕಪಕ್ಕದವರು ಪಿಸುಗುಟ್ಟುತ್ತಿದ್ದರು. ನೋಡಿ, ಇವಳೇ ಆ ಭಾಗೀರಥಿ ಮೇಡಂ ಸೊಸೆ. ಪಾಪ ಅತ್ತೆ ಎಂತಹ ದೇವತೆ, ಈ ಸೊಸೆ ಮಾತ್ರ ಎಷ್ಟು ಅಹಂಕಾರಿ. ಈ ಮಾತುಗಳು ತನುಜಾ ಕಿವಿಗೆ ಸೀಸ ಸುರಿದಂತೆ ಅವಳಿಗೆ ಭೂಮಿ ಕುಸಿದು ತಾನು ಅದರೊಳಗೆ ಹೋಗಿಬಿಡೋಣ ಅನ್ನಿಸುತ್ತಿತ್ತು. ಆ ಕಾರ್ಯಕ್ರಮ ಮುಗಿದು ಭಾಗೀರಥಿ ದೇವಿ ಕೆಳಗಿಳಿಯುತ್ತಿದ್ದಂತೆ ತನುಜಾ ಓಡಿ ಬಂದು ಎಲ್ಲರ ಮುಂದೆಯೇ ಅವರ ಪಾದಗಳಿಗೆ ಬಿದ್ದು ಬಿಕ್ಕಳಿಸಿ ಅಳಲಾರಂಭಿಸಿದಳು. ಅತ್ತೆಮ್ಮ, ನನ್ನನ್ನು ಕ್ಷಮಿಸಿಬಿಡಿ. ನಾನು ನಿಮ್ಮನ್ನು ಅನಕ್ಷರಸ್ಥೆ ಎಂದು ತಿಳಿದು ಅತಿ ದೊಡ್ಡ ಪಾಪ ಮಾಡಿದೆ. ನಾನು ನಿಮ್ಮ ಗುರಿಗೂ ಸಮನಲ್ಲ ಎಂದು ಬೇಡಿದಳು. ಭಾಗೀರಥಿ ದೇವಿ ಮಮತೆಯಿಂದ ಸೊಸೆಯನ್ನು ಎಬ್ಬಿಸಿ, ಮಗಳೇ, ತಪ್ಪನ್ನು ಒಪ್ಪಿಕೊಳ್ಳುವವನೇ ದೊಡ್ಡವನು. ಇಂದಿನಿಂದ ಯಾರನ್ನೂ ಕೀಳಾಗಿ ಕಾಣಬೇಡ ಎಂದು ಸಮಾಧಾನಪಡಿಸಿದರು. ಸಭಾಂಗಣದಲ್ಲಿ ಮತ್ತೆ ಚಪ್ಪಾಳೆ ಮೊಳಗಿತ್ತು. ಮನೆಗೆ ಮರಳುವಾಗ ತನುಜಾ ಮೌನವಾಗಿದ್ದಳು. ಅವಳ ಕಣ್ಣಲ್ಲಿ ನಿಜವಾದ ಪಶ್ಚಾತ್ತಾಪವಿತ್ತು. ಅನಿರುದ್ಧ್ ಅವಳ ಕೈ ಹಿಡಿದು, ತನುಜಾ, ಅಮ್ಮ ಅಂದರೆ ಕೇವಲ ಅಡಿಗೆ ಮಾಡುವವರಲ್ಲ, ಅವರು ನಮ್ಮೆಲ್ಲರ ಗುರು ಎಂದನು. ತನುಜಾ ನಡುಗುವ ಧ್ವನಿಯಲ್ಲಿ ಹೇಳಿದಳು, ನಿಜ ಅನಿರುದ್ಧ್, ಹಣ ಮತ್ತು ಡಿಗ್ರಿ ಮನುಷ್ಯನನ್ನು ದೊಡ್ಡವನನ್ನಾಗಿ ಮಾಡುವುದಿಲ್ಲ. ಸಂಸ್ಕಾರ ಮತ್ತು ತ್ಯಾಗವೇ ಅಸಲಿ ಶಕ್ತಿ. ಈ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ. ಒಂದು ಅಂತಿಮ ತಿರುವು ಈ ಕುಟುಂಬದ ಹಾದಿಯನ್ನೇ ಬದಲಾಯಿಸಬೇಕಿತ್ತು. ಆ ರಾತ್ರಿ ಮನೆಯಲ್ಲಿ ಒಂದು ವಿಚಿತ್ರ ಶಾಂತಿ ಇತ್ತು. ತನುಜಾ ತನ್ನ ಕೋಣೆಯಲ್ಲಿ ಕನ್ನಡಿಯ ಮುಂದೆ ನಿಂತು ತನ್ನನ್ನೇ ಹೀಯಾಳಿಸಿಕೊಳ್ಳುತ್ತಿದ್ದಳು. ತಾನು ಎಷ್ಟು ಕೆಟ್ಟವಳು, ನನ್ನ ಅಹಂಕಾರದಲ್ಲಿ ಮಾನವೀಯತೆಯನ್ನೇ ಮರೆತು ಹೋಗಿದ್ದೆ. ಅವಳು ಮೆಲ್ಲನೆ ಎದ್ದು ಭಾಗೀರಥಿ ದೇವಿಯ ಕೋಣೆಯ ಕಡೆ ನಡೆದಳು. ಅಲ್ಲಿ ಅಮ್ಮ ತನ್ನ ಹಳೆಯ ಸರ್ಟಿಫಿಕೇಟ್ಗಳು ಮತ್ತು ಪ್ರಶಸ್ತಿಗಳನ್ನು ಒಂದು ಹಳೆಯ ಬಟ್ಟೆಯಲ್ಲಿ ಸುತ್ತಿಡುತ್ತಿದ್ದರು. ಬಹುಶಃ ಅವರಿಗೆ ಅವುಗಳನ್ನು ನೋಡಿ ಮತ್ತೆ ಸೊಸೆ ಮುಜುಗರವಾಗಬಾರದು ಎಂಬುವ ಆತಂಕವಿರಬೇಕು. ಮನೆಯಲ್ಲಿ ಕಹಿ ಉಂಟಾಗಬಹುದು ಎಂಬ ಭಯದಿಂದ ಭಾಗೀರಥಿ ದೇವಿ ತಮ್ಮ ಹಳೆಯ ನೆನಪುಗಳನ್ನು ಬಟ್ಟೆಯಲ್ಲಿ ಸುತ್ತಿಡುತ್ತಿದ್ದರು. ಇದನ್ನು ಕಂಡ ತನುಜಾ ಓಡಿ ಬಂದು ಅವರ ಪಾದಗಳಿಗೆ ಬಿದ್ದು ಬಿಕ್ಕಳಿಸಿದಳು. ಅತ್ತೆಮ್ಮ, ನನ್ನನ್ನು ಕ್ಷಮಿಸಿಬಿಡಿ. ನಾನು ನಿಮಗೆ ಪ್ರತಿಕ್ಷಣ ನೋವು ನೀಡಿದೆ. ನಿಮ್ಮನ್ನ ಅನಕ್ಷರಸ್ಥೆ ಎಂದು ಅವಮಾನಿಸಿದೆ. ನಿಮ್ಮ ಗೌರವವನ್ನು ಎಲ್ಲರ ಮುಂದೆ ಮಣ್ಣು ಮಾಡಿದೆ. ಆದರೂ ನೀವು ಮೌನವಾಗಿ ಎಲ್ಲ ಸಹಿಸಿಕೊಂಡರಿ. ಅಸಲಿ ವಿದ್ಯಾಭ್ಯಾಸ ಡಿಗ್ರಿಗಳಿಂದ ಬರುವುದಿಲ್ಲ, ಬದಲಾಗಿ ಸಂಸ್ಕಾರದಿಂದ ಬರುತ್ತದೆ ಎಂಬುದು ಇಂದು ನನಗೆ ಅರ್ಥವಾಯಿತು. ದಯವಿಟ್ಟು ನನ್ನನ್ನು ನಿಮ್ಮ ಮಗಳೆಂದು ಒಪ್ಪಿಕೊಳ್ಳಿ ಎಂದು ಬೇಡಿಕೊಂಡಳು. ಭಾಗೀರಥಿ ದೇವಿ ಕಣ್ಣುಗಳು ತುಂಬಿ ಬಂದವು. ಅವರು ಪ್ರೀತಿಯಿಂದ ತನುಜಾಳನ್ನು ಎಬ್ಬಿಸಿ ಎದೆಗೆ ಅಪ್ಪಿಕೊಂಡರು. ನಾನು ಮೊದಲ ದಿನದಿಂದಲೇ ನೀನು ನನ್ನನ್ನು ತಾಯಿ ಎಂದು ಕಾಣಲಿ ಎಂದು ಬಯಸಿದ್ದೆ. ನಿನ್ನ ಅಹಂಕಾರ ನನಗೆ ಅಡ್ಡಿಯಾಗಿತ್ತು. ಈಗ ನಿನ್ನ ಹೃದಯ ಬದಲಾಗಿದೆ. ಅಂದ ಮೇಲೆ ನನ್ನ ಇಷ್ಟು ವರ್ಷಗಳ ತ್ಯಾಗ ಸಫಲವಾಯಿತು ಎಂದು ಭಾವಿಸುತ್ತೇನೆ ಎಂದರು. ಮರುದಿನ ಬೆಳಗ್ಗೆ ಕುಲಕರ್ಣಿ ಮನೆಯಲ್ಲಿ ಹೊಸ ಕಳೆ ಇತ್ತು. ಅನಿರುದ್ಧ್ ಮತ್ತು ಸ್ನೇಹ ಅಚ್ಚರಿಯಿಂದ ನೋಡುತ್ತಿದ್ದರು. ತನುಜಾ ತಾನೇ ಕಿಚನ್ಗೆ ಹೋಗಿ ಚಹಾ ಮತ್ತು ತಿಂಡಿ ತಯಾರಿಸಿ ಎಲ್ಲರ ಮುಂದೆ ತಂದಿಟ್ಟಳು. ಅತ್ತೆಮ್ಮ, ಇಂದು ನಿಮ್ಮ ಹಳೆಯ ವಿದ್ಯಾರ್ಥಿಗಳು ಬಂದಾಗ ನಾನೇ ಸ್ವಂತ ನಿಂತು ಅವರಿಗೆ ಬಡಿಸುತ್ತೇನೆ ಎಂದು ವಿನಮ್ರವಾಗಿ ಹೇಳಿದಳು. ಭಾಗೀರಥಿ ದೇವಿ ನಗುತ್ತಾ, ಇವಳೇ ನಮ್ಮ ಹೆಮ್ಮೆಯ ಸೊಸೆ ಎಂದರು. ಸ್ನೇಹ ಓಡಿ ಬಂದು ಅತ್ತಿಗೆಯನ್ನ ಅಪ್ಪಿಕೊಂಡಳು. ಅತ್ತಿಗೆ, ಈಗ ನಮ್ಮ ಮನೆ ನಿಜವಾಗಿಯೂ ಸ್ವರ್ಗವಾಯಿತು ಎಂದು ಸಂಭ್ರಮಿಸಿದರು. ಅದೇ ಸಮಯದಲ್ಲಿ ವಿನಯ್ ಕೂಡ ಮನೆಗೆ ಬಂದನು. ಅವನು ಭಾಗೀರಥಿ ದೇವಿಯ ಮುಂದೆ ಕೈ ಮುಗಿದು ನಿಂತು, ಮ್ಯಾಮ್, ನನಗೆ ಸಂಸ್ಕಾರವಂತ ಹುಡುಗಿ ಬೇಕಿತ್ತು. ನಿಮ್ಮ ಮಗಳು ಸ್ನೇಹಾಳನ್ನು ನಾನು ವಿವಾಹವಾಗಲು ಬಯಸುತ್ತೇನೆ. ಅವಳಲ್ಲಿ ನಿಮ್ಮ ಗುಣಗಳಿವೆ ಎಂಬ ನಂಬಿಕೆ ನನಗಿದೆ ಎಂದು ಕೇಳಿಕೊಂಡನು. ಭಾಗೀರಥಿ ದೇವಿಯ ಕಣ್ಣಿನಿಂದ ಆನಂದ ಬಾಷ್ಪ ಸುರಿಯಿತು. ಮಗನೇ, ಇದಕ್ಕಿಂತ ದೊಡ್ಡ ಉಡುಗೊರೆ ನನಗೆ ಬೇರೆ ಇಲ್ಲ. ನಿನ್ನನ್ನು ನನ್ನ ಮಗನಂತೆ ಭಾವಿಸುತ್ತೇನೆ ಎಂದರು. ಇಡೀ ಮನೆ ಚಪ್ಪಾಳೆ ಮತ್ತು ಸಂತೋಷದ ನಗುವಿನಿಂದ ಪ್ರತಿಧ್ವನಿಸುತ್ತಿತ್ತು. ಈಗ ಆ ಬಂಗಲೆಯ ಪ್ರತಿ ಮೂಲೆಯಲ್ಲೂ ಆತ್ಮೀಯತೆ ಇತ್ತು. ತನುಜಾ ಈಗ ಸಂಪೂರ್ಣ ಬದಲಾಗಿದ್ದಳು. ಅವಳು ಅತ್ತೆಯ ಪ್ರತಿ ಕೆಲಸದಲ್ಲಿ ಹೆಗಲಾಗುತ್ತಿದ್ದಳು. ಸ್ನೇಹಾಳಿಗೆ ಮಾರ್ಗದರ್ಶನ ನೀಡುತ್ತಿದ್ದಳು. ಅವಳು ಪದೇ ಪದೇ ಹೇಳುತ್ತಿದ್ದಳು, ಅಮ್ಮ, ನೀವು ಕೇವಲ ಅನಿರುದ್ಧನ ತಾಯಿಯಲ್ಲ, ನನ್ನ ತಾಯಿ ಕೂಡ. ನಿಮ್ಮ ತ್ಯಾಗವನ್ನು ನಾನು ವ್ಯರ್ಥವಾಗಲು ಬಿಡುವುದಿಲ್ಲ. ಭಾಗೀರಥಿ ದೇವಿ ಭಗವಂತನಿಗೆ ಧನ್ಯವಾದ ಅರ್ಪಿಸಿದರು. ಗೆಳೆಯರೇ, ಈ ಕತೆ ನೀವು ಕಲಿಯುವ ಪಾಠವೇನೆಂದರೆ ಡಿಗ್ರಿ ಕೇವಲ
ಮತ್ತು ಹಣ ಮನುಷ್ಯನನ್ನು ದೊಡ್ಡವನನ್ನಾಗಿ ಮಾಡುವುದಿಲ್ಲ. ಮಾನವೀಯತೆ, ವಿನಮ್ರತೆ ಮತ್ತು ಹಿರಿಯರ ಬಗ್ಗೆ ಇರುವ ಗೌರವವೇ ಮನುಷ್ಯನ ಅಸಲಿ ಸಂಪತ್ತು. ಅಹಂಕಾರ ಎಷ್ಟೇ ಎತ್ತರಕ್ಕಿರಲಿ, ಅದು ಸತ್ಯ ಮತ್ತು ಸಂಸ್ಕಾರದ ಮುಂದೆ ತಲೆಬಾಗಲೇಬೇಕು. ತಾಯಿ ಕೇವಲ ಜನ್ಮ ನೀಡುವವಳಲ್ಲ, ಇಡೀ ಕುಟುಂಬದ ಭವಿಷ್ಯವನ್ನೇ ರೂಪಿಸುವ ಮಹಾನ್ ಶಕ್ತಿ ಎಂದು ಭಾಗೀರಥಿ ದೇವಿ ಸಾಬೀತುಪಡಿಸಿದರು. ನೆನಪಿಡಿ ಸ್ನೇಹಿತರೆ, ಬದುಕಿನಲ್ಲಿ ನಾವು ಗಳಿಸುವ ಆಸ್ತಿ, ಅಂತಸ್ತುಗಳು ನಮ್ಮ ಸಾವಿನೊಂದಿಗೆ ಮರೆಯಾಗಬಹುದು. ಆದರೆ ನಾವು ಇತರರಿಗೆ ನೀಡುವ ಪ್ರೀತಿ, ತೋರುವ ಸಂಸ್ಕಾರ ಮತ್ತು ಅಳವಡಿಸಿಕೊಳ್ಳುವ ವಿನಮ್ರತೆಗಳು ಚಿರಕಾಲ ಉಳಿಯುತ್ತವೆ. ಅಹಂಕಾರ ಎಂಬುದು ಕಣ್ಣಿಗೆ ಕಟ್ಟಿದ ಬಟ್ಟೆಯಂತೆ, ಅದು ನಮಗೆ ಅಸಲಿ ಸುಖವನ್ನು ಕಾಣದಂತೆ ಮಾಡುತ್ತವೆ. ಯಾವಾಗ ನಾವು ಅಹಂಕಾರವನ್ನು ಮರೆತು ಹಿರಿಯರ ತ್ಯಾಗವನ್ನು ಗೌರವಿಸುತ್ತೇವೋ ಅಂದೇ ನಮ್ಮ ಜೀವನದ ನಿಜವಾದ ಉದ್ಧಾರವಾಗುತ್ತದೆ. ಈ ಕಥೆ ಕೇವಲ ಒಂದು ಕುಟುಂಬದ ಕಥೆಯಲ್ಲ, ಇದು ನಮ್ಮೆಲ್ಲರ ಮನೆಯ ಕನ್ನಡಿ ಕೂಡ ಹೌದು. ಈ ಸಂದೇಶವು ನಿಮ್ಮ ಜೀವನದಲ್ಲಿ ಅಲ್ಪ ಬದಲಾವಣೆಯಾದರೂ ತಂದರೆ ನನ್ನ ಶ್ರಮ ಸಾರ್ಥಕ. ಉತ್ತಮ ಆಲೋಚನೆಗಳನ್ನು ಹಂಚಿಕೊಳ್ಳೋಣ, ಸುಂದರ ಸಮಾಜವನ್ನು ನಿರ್ಮಿಸೋಣ. ಧನ್ಯವಾದಗಳು.